ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಒಂದು ಸುಂದರವಾದ ಕಥೆಯನ್ನು ಹಂಚಿಕೊಳ್ತಾ ಇದ್ದೇನೆ. ಕೆಲವೊಮ್ಮೆ ನಷ್ಟವೇ ಅಂತ್ಯವಲ್ಲ, ಅದು ಜೀವನ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಹಾರಲು ಒತ್ತುವಿಕೆ ನೀಡುತ್ತಿರುವ ಸಂಕೇತ. ಇಂದಿನ ಕತೆ ನಮಗೆ ಹೊಸ ಆಸೆಯನ್ನು ನೀಡುತ್ತದೆ. ಆದ್ದರಿಂದ ಕೊನೆಯವರೆಗೆ ನಮ್ಮ ಜೊತೆ ಇರಿ, ಈ ಶಕ್ತಿಶಾಲಿ ಜೀವನ ಪಾಠವನ್ನು ಹರಿಯಲು. ಪರ್ವತಗಳ ಮಧ್ಯೆ ನಿಂತಿದ್ದ ಒಂದು ಹಳೆಯ ದೇವಸ್ಥಾನ. ಮಧ್ಯದಲ್ಲಿ ಒಂದು ಮೌನಗೊಂಡ ಕಂಚಿನ ಗಂಟೆ ಇತ್ತು. ಅದರೊಳಗೆ ಒಂದು ಚಿಕ್ಕ ಗುಬ್ಬಚ್ಚಿ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು. ಬೇಸಿಗೆಯ ತಂಪು, ಮಳೆಯ ರಕ್ಷಣೆ, ಅದು ಅವಳಿಗೆ ಸಂಪೂರ್ಣ ಸುರಕ್ಷಿತ ಲೋಕ. ಪ್ರತಿದಿನ ಬೆಳಗ್ಗೆ ಹಾರಾಡುತ್ತಾ ಸಂತೋಷದಿಂದ ಬದುಕುತ್ತಿದ್ದಳು. ಒಂದು ದಿನ ವರ್ಷಗಳ ಮೌನವನ್ನು ಮುರಿದು ಸನ್ಯಾಸಿಗಳು ಗಂಟೆಯನ್ನು ಮೊಳಗಿಸಿದರು. ಭಾರಿಯಾದ ಶಬ್ದಕ್ಕೆ ಗೂಡು ನಡುಗಿ ಹೊಡೆದು ಹೋಯಿತು. ಭಯದಿಂದ ಗುಬ್ಬಚ್ಚಿ ಹೊರಗೆ ಹಾರಿಬಿಟ್ಟಳು. ತನ್ನ ಮನೆ ಕಳೆದುಕೊಂಡ ನೋವಿನಿಂದ ಅವಳು ದೂರದೂರಿಗೆ ಅಲೆದಾಡಿದಳು, ದಣಿದಳು, ಹಸಿದಳು. ಆದರೂ ಹಾರುವುದನ್ನು ನಿಲ್ಲಿಸಲಿಲ್ಲ. ಒಂದು ಮಧ್ಯಾಹ್ನ ಹೊಲೆಯ ಶಬ್ದ ಅವಳನ್ನು ಕಾಡಿನೊಳಗಿನ ಸುಂದರ ತೋಟಕ್ಕೆ ಕರೆದೊಯ್ಯಿತು. ಹಣ್ಣು ತುಂಬಿದ ಮರಗಳು, ಶಾಂತ ಗಾಳಿ, ಮೃದುವಾದ ಕೊಂಬೆಗಳು. ಅದು ಹೊಸ ಆಸೆಯ ಸ್ಥಳ. ಅಲ್ಲಿ ಅವಳು ಮತ್ತೆ ಗೂಡು ಕಟ್ಟಿದಳು. ಈ ಗೂಡು ಹಿಂದಿನದಕ್ಕಿಂತ ಬಲವಾಗಿತ್ತು. ಈ ಮೃದುವಾದ ಗಾಳಿಯಲ್ಲಿ ಕುಳಿತುಕೊಂಡು ಅವಳು ಯೋಚಿಸಿದಳು. ಮೌನಗೊಂಡ ಗಂಟೆಯೊಳಗೆ ಉಳಿದಿದ್ದರೆ ಈ ಸೌಂದರ್ಯ ಸಿಕ್ಕಿರಲಿಲ್ಲ. ಕೆಲವೊಮ್ಮೆ ನಮ್ಮನ್ನು ಕದಡುವ ಘಟನೆಗಳೇ ನಮಗೆ ಹೊಸ ಜೀವನದ ದಾರಿ ತೋರಿಸುತ್ತದೆ ಎಂಬುದನ್ನು ಅವಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಳು. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟವನ್ನು ಎದುರಿಸಿ ಮೆಟ್ಟಿ ನಿಂತರೆ ಸುಂದರವಾದ ಜೀವನ ನಮ್ಮದಾಗುತ್ತದೆ. ಕಷ್ಟಗಳು ಶಾಶ್ವತವಲ್ಲ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.